ನಾವೀಗ ಮಾರಾರಿಕುಲಂ ಬೀಚಿಗೆ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇದು ನಮ್ಮ ಕೇರಳ ಟ್ರಿಪ್ನ ಲಾಸ್ಟ್ ಡೇ ಆಗಿದೆ. ಸೊ ನಾವು ಬೋಟ್ ಹೌಸಿಂದ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕೊಚ್ಚಿ ಸೈಟ್ ಸೀಯಿಂಗ್ಗೆ ಅಂತ ಬಂದ್ವಿ. ಈಗ ಇಲ್ಲಿ ಮಾರಾರಿಕುಲಂ ಬೀಚ್ ಹತ್ರ ಬಂದಿದ್ದೀವಿ. ಗೈಸ್, ಇಲ್ಲಿ ಎಷ್ಟು ಬಿಸಿಲು ಇದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇಲ್ಲಿ ನೋಡಿ, ಚೇರ್ಸ್ ಮತ್ತು ಛತ್ರ ಎಲ್ಲ ಇಟ್ಟಿದ್ದಾರೆ ಕುತ್ಕೊಳ್ಳಿ ಅಂತ. ನಾವು ಸ್ವಲ್ಪ ರೀಲ್ಸಿಗೆ ಅಂತ ವಿಡಿಯೋ ಮಾಡ್ಕೊಂಡ್ವಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಲ್ಲಿಂದ ನೆಕ್ಸ್ಟು ನಾವು ಬ್ಲೂ ಮರೈನ್ ಬ್ಯಾಕ್ ವಾಟರ್ ಅಂತ ಬೋಟಿಂಗಿಗಂತ ಹೋದ್ವಿ. ಇಲ್ಲಿರೋ ಬ್ಯಾಕ್ ವಾಟರಲ್ಲಿ ನಮಗೆ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದರು. ಸೊ ಅವ್ರು ಏನೇನು ತೋರಿಸ್ತಾರೆ ಅಂತ ಒಂದು ಶೀಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಿಶಿಂಗ್ ನೆಟ್ ಇರ್ಬೋದು, ಮ್ಯಾಂಗ್ರೋ ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈಗಲ್ ತೋರಿಸ್ತೀವಿ, ಮತ್ತು ಏನೇನೋ ಒಟ್ಟು ಕಾಸ್ಟ್ 4000 ಆಗುತ್ತೆ ಅಂತ ಹೇಳಿದ್ರು. ನಾವು 4 ಮೆಂಬರ್ಸ್ ಇರೋದ್ರಿಂದ ಪರ್ ಹೆಡ್ 1000 ಅಂತ ಹೇಳಿದ್ರು. ನಾವು ಆಗಲ್ಲ, ಬಟ್ ತುಂಬ ಕಾಸ್ಟ್ಲಿ ಆಯಿತು. ಸೊ ಕಾಸ್ಟ್ ಜಾಸ್ತಿ ಅಂತ ಹೋಗೋದು ಬೇಡ ಅಂತ ನಾವೆಲ್ಲ ರಿಟರ್ನ್ ಹೋದ್ವಿ. ಬಟ್ ಆಮೇಲೆ ಅವರು ಇಲ್ಲ ಏನಾಯಿತು ಬನ್ನಿ ಅಂತ ಎಲ್ಲ ಕರಿತಾಯಿದ್ರು. ಸೊ ನಾವು ನಮ್ಮ ಕಾಸ್ಟ್ ಹೇಳಿದ್ವಿ, ಇಷ್ಟಕ್ಕೆ ಬರ್ತೀವಿ ಅಂತ, ಲೈಕ್ ಪರ್ ಹೆಡ್ 500 ಕೊಡ್ತೀವಿ ಅಂತ. ಅವರು ಓಕೆ ಅಂತ ಹೇಳಿ ಕನ್ವಿನ್ಸ್ ಆದರು. ಕನ್ವಿನ್ಸ್ ಆದಮೇಲೆ ಸರಿ ಅಂತ ನಾವು ಹೊರಟ್ವಿ. ಇಲ್ಲಿ ನೋಡಿ ಗೈಸ್, ಇವರು 4 ಜನನು ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ. ನಾನು ಚಿಕ್ಕೋಳು ಅಂತ ನನ್ನ ಬಿಟ್ಬಿಟ್ಟು, ಇದು ಮೋಸ. ಚೀಟಿಂಗ್ ಕರ್ತಾ ಇತ್ತು, ಚೀಟಿಂಗ್ ಕರ್ತಾ. ಸೊ ಗೈಸ್, ನಾವೀಗ ಬ್ಯಾಕ್ ವಾಟರಲ್ಲಿ ರೈಡ್ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವಾಟರ್ ಅಂತ. ನಮಗೆಲ್ಲ ಲೈಫ್ ಜಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ನನಗೆ ಭಯ ಅಂತ ಹಾಕೊಂಡಿದ್ದೀನಿ. ನೀವು ನೋಡ್ತಿರೋದು ಚೈನೀಸ್ ಫಿಶಿಂಗ್ ನೆಟ್. Chinese net. अबे जल्दी बोल, कल सुबह पनवेल निकल. Chinese fishing. Where is the net? Net. Ma'am, that one, the net. ಗೈಸ್, ಇಲ್ಲಿ ಕ್ಲೀನಾಗಿ ಕಾಣುತ್ತೆ ನೋಡಿ. ಈ ಸ್ಟಿಕ್ ಏನು ಕಾಣಿಸ್ತಿದೆಯಲ್ಲ, ಎಡ್ಜಸ್ಸಿಗೆಲ್ಲ ನೆಟ್ ಹಾಕಿರ್ತಾರೆ. ಆ ನೆಟ್ನ ವಾಟರ್ ಒಳಗೆ ಬಿಟ್ಟಿರ್ತಾರೆ. ಸೊ 4 to 5 hours ಅಲ್ಲಿ ಬಿಟ್ಟು ನೆಕ್ಸ್ಟ್ ಅದನ್ನು ಪುಲ್ ಮಾಡಿದಾಗ ಏನಾಗುತ್ತೆ, ಆ ನೆಟ್ಟಲ್ಲಿ ಏನು ಫಿಶಸ್ ಎಲ್ಲ ಕಲೆಕ್ಟ್ ಆಗಿರುತ್ತಲ್ಲ ಅದೆಲ್ಲ ಹಾಗೆ ಮೇಲೆ ಬರುತ್ತೆ. ಸೊ ಇದು ಚೈನೀಸ್ ಫಿಶಿಂಗ್ ನೆಟ್ ವರ್ಕಿಂಗ್ ಮೆಥಡ್. ಈ ರೈಡಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಿಂಗ್ ಮೆಥಡ್ಸ್ ಮತ್ತು ಕೆಲವು ಬರ್ಡ್ಸ್ಗಳನ್ನ ತೋರಿಸಿದ್ರು. ನಿಮಗೆ ಈ ವಿಡಿಯೋದಲ್ಲಿ ನೀಟಾಗಿ ಕಾಣುತ್ತೆ ನೋಡಿ, ಲೈಕ್ ಹೇಗೆ ವರ್ಕ್ ಆಗುತ್ತೆ ಫಿಶಿಂಗ್ ನೆಟ್ ಅಂತ. ಇಲ್ಲಿ ನೋಡಿ ಕಾಣಿಸಿದ್ದೆ ಅಲ್ಲ, ಫಿಶಿಂಗ್ ನೆಟ್ನ ಟೈ ಮಾಡಿ ಅದು ಡೀಪರ್ ಹಾಕಿದ್ದಾರೆ ನೆಟ್ನ. ಸೊ ಫಿಶಸ್ ಎಲ್ಲ ಕಲೆಕ್ಟ್ ಆದಮೇಲೆ 4 to 5 hours ಆದಮೇಲೆ ಆ ಸ್ಟಿಕ್ನ ಲೈಕ್ ಮೇಲೆ ಪುಲ್ ಮಾಡಿದ್ರೆ, ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿದಾಗೆ ಮೇಲೆ ಪುಲ್ ಮಾಡಿರ್ತಾರೆ. ಆಗ ಫಿಶಸ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ನೆಟ್ಟಲ್ಲಿ. ಗೈಸ್, ನಿಮಗೆ ಅಲ್ಲಿ ಸ್ಟ್ರೈಟಲ್ಲಿ ಬ್ಲೂ ಆ್ಯಂಡ್ ಗ್ರೀನ್ ಕಲರ್ ಸಮಥಿಂಗ್ ಲೈಕ್ ಹಟ್ ಟೈಪ್ ಕಾಣಿಸ್ತಿದೆಯಲ್ಲ, ಇದು ಫ್ಲೋಟಿಂಗ್ ಫಿಶಿಂಗ್ ಫಾರ್ಮ್ ಅಂತ ಹೇಳಿ. ಇದರಲ್ಲಿ ಸಣ್ಣ ಮರಿ ಎಲ್ಲ ಹಾಕಿ ಗ್ರೋ ಮಾಡ್ತಾರೆ ಫಿಶಸ್ನ. ಸೊ ಇದರಲ್ಲಿ ಫಿಶಸ್ ಮತ್ತು ಕ್ರ್ಯಾಬ್ಸ್ ಎಲ್ಲನೂ ಫಾರ್ಮ್ ಮಾಡ್ತಾರೆ. ಲೈಕ್ ಈಗ ಕೋಳಿ ಫಾರ್ಮ್ ಯಾವ ಥರ ಬೆಳೆಸ್ತಾರಲ್ಲ ಆ ಥರ ಫಿಶಸ್ನ ಫಾರ್ಮಲ್ಲಿ ಬೆಳೆಸ್ತಾರೆ. ಸೊ ಈಗ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಎಂಟರ್ ಆಗ್ತಾಯಿದ್ದೀವಿ. ಇಲ್ಲಿ ಹೀಗೆ ಹಿಂಗೆ ಸ್ಟ್ರೈಟ್ ಹೋಗಿ ನಮಗಲ್ಲಿ ಒಂದು ಕಡೆ ಸ್ಟಾಪ್ ಕೊಡ್ತಾರೆ ಫೋಟೋಸ್ ತೊಗೊಳೋದಕ್ಕೆ. ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟು ನಮಗೆ ಈಗಲ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಲೈಕ್ ಈಗಲ್ನ ಒಂದು ಕೇಜಲ್ಲಿ ಹಾಕಿ ಸಾಕಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಈಗಲ್, ಅದೊಂದು ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಐಸ್ ಕ್ರೀಮ್ ಸಿಗುತ್ತೆ ಮತ್ತು ಉಯ್ಯಾಲ ಇದೆ. ನೀವು ಆಟಾಡೋದಿದ್ರೆ ಆಟಾಡ್ಬೋದು. ಲೈಕ್ ಒಂದು ಫ್ಯೂ ಮಿನಿಟ್ಸ್ ಟೈಮ್ ಇರುತ್ತೆ ಅಷ್ಟೇ. ಸೊ ನಾವೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಸೊ ನಾವೀಗ ಸ್ಟ್ರೈಟ್ಸ್ ಕಿಚನ್ ಕೆಫೆ ಆ್ಯಂಡ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ತುಂಬ ಹಸುವಾಗಿತ್ತು. ಸೊ ಆಲ್ರೆಡಿ 2:30 ಆಗೋಗಿದೆ ಟೈಮು. ಸೊ ಬನ್ನಿ ಹೋಗಿ ಊಟ ಮಾಡೋಣ. ಮತ್ತು ಇದು ಆ್ಯಂಬಿಯನ್ಸ್ ಎಷ್ಟು ಸೂಪರ್ ಆಗಿದೆ ಗೊತ್ತಾ, ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ್ಯಂಬಿಯನ್ಸ್ ಅಂತ. ಫುಲ್ಲು ಗ್ರೀನ್ ಥೀಮಲ್ಲಿದೆ. ಆ್ಯಂಡ್ ಇಲ್ಲಿ ನೋಡಿ, ಕೇರಳಕ್ಕೆ ಬಂದಮೇಲೆ ಈ ಫೋಟೋ ನಾವು ನೋಡಲೇಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ.
ಹೋಟೆಲಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಲೆಮನ್ ಜ್ಯೂಸ್ ಕೊಟ್ಟಿದ್ದರು. ಸೊ ಅದನ್ನು ಕುಡಿದು ನೆಕ್ಸ್ಟ್ ಫುಡ್ ಆರ್ಡರ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು, ನಾನು ಫ್ರೈಡ್ ರೈಸ್ ತೊಗೊಂಡಿದ್ದೆ, ಇವರು ಮೀಲ್ಸ್ ತೊಗೊಂಡಿದ್ರು. ನಾವು ಊಟ ಮಾಡಿಕೊಂಡು ನೆಕ್ಸ್ಟು ಕೇರಳ ಫೋಕ್ಲೋರ್ ಮ್ಯೂಸಿಯಮ್ಗೆ ಅಂತ ಬಂದ್ವಿ. ಸೊ ಈ ಮ್ಯೂಸಿಯಂ ಮಾತ್ರ ತುಂಬಾ ಚೆನ್ನಾಗಿದೆ, ನಾವು ವಿಸಿಟ್ ಮಾಡಲೇಬೇಕು. ತುಂಬ ಅಂದರೆ ತುಂಬ ಯೂನೀಕ್ ಸ್ಕಲ್ಪ್ಚರ್ಸ್ ಸಿಗುತ್ತೆ ನಿಮಗೆ ಇಲ್ಲಿ ಮ್ಯೂಸಿಯಮಲ್ಲಿ ನೋಡೋದಕ್ಕೆ. ನೀವು ಈ ಮ್ಯೂಸಿಯಮ್ನ ನೋಡಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮ್ಯೂಸಿಯಮ್ ಅಂತ. ನಾನು ಡೆಫಿನೆಟ್ಲಿ ನಿಮಗೆ ಈ ಮ್ಯೂಸಿಯಮ್ ಕಂಪ್ಲೀಟ್ ವಿಡಿಯೋನ ನಿಮಗೆ ಮಾಡಿ ಪೋಸ್ಟ್ ಮಾಡ್ತೀನಿ. ಈ ವ್ಲಾಗಲ್ಲಿ ಕೆಲವು ಹೈಲೈಟ್ಸ್ ಮಾತ್ರ ಹಾಕಿರ್ತೀನಿ. ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಮ್ಯೂಸಿಯಮ್ ಅಂತ. ನಾನು ಡೆಫಿನೆಟ್ಲಿ ನಿಮಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ, ನಿಮಗೋಸ್ಕರ ಅಂತ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವೀಗ ಇಲ್ಲಿ ಕೊಚ್ಚಿಯಲ್ಲಿ ಇರೋ ಆರ್ಬರ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಲೈಕ್ ಇಲ್ಲೆಲ್ಲ ಶಿಪ್ಸ್ ಇರುತ್ತೆ, ಮತ್ತು ನಮ್ಗೆ ಇಲ್ಲೂ ಕೂಡ ಬೋಟ್ ರೈಡ್ ಕರ್ಕೊಂಡು ಹೋಗ್ತಾರೆ. ನಮಗೆ ಬೋಟ್ ರೈಡ್ ಹೋಗೋಷ್ಟು ಟೈಮ್ ಇರಲಿಲ್ಲ, ಆ್ಯಂಡ್ ಮತ್ತೆ ಹೋಗೋದು ಬೇಡ, ಮೊದಲೇ ಹೋಗಿದ್ವಲ್ಲ ಮತ್ತೆ ಹೋಗೋದು ಬೇಡ ಅಂತ ನಾವು ಹೋಗಲಿಲ್ಲ. ಸೊ ಗೈಸ್, ಇನ್ನೊಂದು ವಿಷಯ ಏನು ಅಂದರೆ, ವಾಸ್ಕೋ ಡ ಗಾಮ ಅವರು ನಿಮಗೆಲ್ಲರಿಗೂ ಗೊತ್ತೇ ಇರ್ತಾರೆ. ನೀವು ಎಲ್ಲ ಸ್ಕೂಲ್ ಡೇಸಲ್ಲಿ ಬುಕ್ಸಲ್ಲಿ ಓದಿರ್ತೀವಿ. ಸೊ ವಾಸ್ಕೋ ಡ ಗಾಮ ಫಸ್ಟ್ ಟೈಮ್ ಆ್ಯಂಡ್ ಸೆಕೆಂಡ್ ಟೈಮ್ ಏನು ಇಂಡಿಯಾಗೆ ಬಂದ್ರಲ್ಲ, ಆ ಎಂಟರ್ ಆಗಿದ್ದ ಪ್ಲೇಸ್ ಇದೆ ಅಂತೆ. ಸೊ ಇಲ್ಲಿರೋರು ಎಲ್ಲ ಅದೇ ಹೇಳ್ತಾರೆ, ಇಲ್ಲೇ ಬಂದಿದ್ದು ಅಂತ. ನೀವು ಈ ಬ್ರಿಡ್ಜ್ ಟೈಪ್ನ ನೋಡಿರ್ತೀರ, ಲೈಕ್ ಕೊಚ್ಚಿ ಹಾರ್ಬರ್ ಅಂತ ಕೊಟ್ಟರೆ ನಿಮಗೆ ಆನ್ಲೈನಲ್ಲಿ ಕೂಡ ಕಾಣುತ್ತೆ. ಸೊ ನನ್ನ ತಮ್ಲೈನಲ್ಲಿ ಇರೋದು ಕೂಡ ಇದ್ದೇ ಫೋಟೋ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗೊತ್ತಾ ಇದು ನೋಡೋದಕ್ಕೆ. ನನ್ನ ತಮ್ಲೈನಲ್ಲಿ ನೋಡಿ ನೀವು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ನಾವು ಇಲ್ಲಿ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿಗೆ ನಮ್ಮ ಕೇರಳ ಟ್ರಿಪ್ ಎಂಡ್ ಆಗ್ತಿದೆ. ಸೊ ಇದಾದಮೇಲೆ ನಾವು ನೆಕ್ಸ್ಟು ನಮ್ಮ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತೀವಿ. ಸೊ ನಮ್ಮ ಕ್ಯಾಬ್ ಡ್ರೈವರ್ ನಮ್ಮನ್ನ ಇಲ್ಲಿಂದ ಕೊಚ್ಚಿಯಲ್ಲಿರೋ ಲುಲು ಮಾಲ್ಗೆ ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿಂದ ನಮಗೆ 100 ಮೀಟರ್ಸ್ ದೂರ ಇರುತ್ತೆ ನಮ್ಮ ಬಸ್ ಪಿಕಪ್ ಪಾಯಿಂಟ್. ಹಾಗಾಗಿ ನಾವು ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಊಟ ತಿನ್ಕೊಂಡು ಮಾಲಲ್ಲಿ ಅಲ್ಲಿಂದ ನಾವು ಬಸ್ಸಿಗೆ ಹೊರಡ್ತೇವೆ. ಲೈಕ್ ಇಲ್ಲಿಗೆ ನಾವು ಡ್ರಾಪ್ ಮಾಡಿದ್ದು, ಇಲ್ಲಿಂದ ಒಂಚೂರು ಒಂದು 100 ಮೀಟರ್ಸ್ 200 ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಮ್ಮ ಬಸ್ ಬರುತ್ತೆ. ಸೊ ಅದು 8:30ಗೆ ಬರೋದು. ಅಲ್ಲಿವರೆಗೂ ನಾವು ಇಲ್ಲೇ ಲೈಕ್ ಟೈಮ್ ಸ್ಪೆಂಡ್ ಮಾಡೋಣ. ಸೊ ನಾವು ಮಾಲ್ಗೆ ಬಂದಿದ್ದು ಅರೌಂಡ್ 6:30 PM ಆಗಿದ್ದು. ನಮ್ಮ ಲಗೇಜಸ್ನೆಲ್ಲ ಕೆಳಗಡೆ ಅವರು ಇಟ್ಕೊಳ್ತಾರೆ, ಲೈಕ್ ಲಗೇಜ್ ಪಾಯಿಂಟ್ ಇದೆ. ನಮ್ಮ ಏನು ಬ್ಯಾಗ್ಸ್ ಇದೆ ಅದೆಲ್ಲ ಅಲ್ಲಿಟ್ಟು ಬಂದು ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ, ಲೈಕ್ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ಕೋಕ್ ತೊಗೊಂಡ್ವಿ. ಚೆನ್ನಾಗಿತ್ತು. ಬೆಂಗಳೂರು ಟೇಸ್ಟ್ ಇತ್ತು, ಲೈಕ್ ಮೆಕ್ಡೊನಾಲ್ಡ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದೇ ಟೇಸ್ಟ್ ಇರುತ್ತೆ. ಚೆನ್ನಾಗಿತ್ತು, ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಸೊ ಗೈಸ್, ನಾವಿಲ್ಲಿ ಹೋಟೆಲ್ ಶ್ರೀ ಅಭಿರಾಮಿ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಸೊ ನಮ್ಗೆ ಇಲ್ಲೇ ಹೇಳಿದ್ದು ಪಿಕಪ್ ಪಾಯಿಂಟ್. ನಮಗೆ ಅಂತ ಅಲ್ಲ, ಎಲ್ಲ ಬಸ್ಗಳು ಇಲ್ಲೇ ಬಂದು ಟ್ರಾವೆಲರ್ಸ್ನ ಪಿಕಪ್ ಮಾಡೋದು. ಸೊ ನಮ್ಮ ಲಗೇಜಸ್ ಎಲ್ಲ ತೊಗೊಂಡು ಬಂದು ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಟೈಮ್ ಆಗಿದೆ. ನಮ್ಮ ಬಸ್ ಕೂಡ ಇನ್ನೇನು ಬರುತ್ತೆ ನೋಡಿ, ಎಲ್ಲ ಬಸ್ಗಳು ಇಲ್ಲೇ ಬರುತ್ತೆ. ಬೇರೆಯವರೆಲ್ಲ ಪಿಕಪ್ ಮಾಡ್ತಿದೆ ನೋಡಿ. ನೆಕ್ಸ್ಟ್ ಈಗ ನಮ್ಮ ಬಸ್ ಬರೋ ಟೈಮ್ ಆಗಿದೆ. ಸೊ ಫೈನಲಿ ನಮ್ಮ ಬಸ್ ಕೂಡ ಬಂತು. ಸೊ ಲಗೇಜಸ್ ಎಲ್ಲ ಇಡ್ತಾ ಇದ್ದೀವಿ. ಆ್ಯಂಡ್ ಈ ಬಸ್ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ AC ಇದೆ ಮತ್ತು ಇದರಲ್ಲಿ ರೆಸ್ಟ್ ರೂಮ್ ಕೂಡ ಇದೆ. ಸೊ ನಿಮಗೆ ತೋರಿಸ್ತೀನಿ ರೆಸ್ಟ್ ರೂಮ್ ಎಲ್ಲಿದೆ ಅಂತ. ಸೊ ನಾವು ಮಾರ್ನಿಂಗ್ ಬಂದು ರೀಚ್ ಆದ್ವಿ. ಇಲ್ಲಿ ನೋಡಿ, ಇಲ್ಲಿ ನಾವು ಸ್ಟೆಪ್ಸ್ ಹತ್ತದಿದ್ದಂಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಡೋರು, ಅದು. ಫೈನಲಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ರಿಟರ್ನ್ ನಾವು ಕಡೂರ್ಗೆ ಹೋದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗಿತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.